ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಚಿವ ಡಿ ಸುಧಾಕರ್ ಅವರ ಆರೋಗ್ಯ ಸ್ಥಿತಿ ಗಂಭೀರ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮೊಣಕಾಲು ಆಪರೇಷನ್ ಅಂತ ಆಸ್ಪತ್ರೆಗೆ ದಾಖಲಾಗಿತ್ತು. ಬಟ್ ಆಪರೇಷನ್ ಆಗ್ತಾ ಇದ್ದಂತೆ ಅವರ ಶ್ವಾಸಕೋಶದಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಹಾಗಾಗಿ ಸಚಿವ ಡಿ ಸುಧಾಕರ್ ಅವರ ಆರೋಗ್ಯ ಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಾ ಇದೆ. ಮೊಣಕಾಲು ಆಪರೇಷನ್ ಬಳಿಕ ಶ್ವಾಸಕೋಶದ ಸೋಂಕು ಕಾಣಿಸಿಕೊಂಡಿದ್ದು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. 15 ದಿನಗಳಿಂದಲೂ ಕೂಡ ಮಣಿಪಾಲ್ ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು ಸಚಿವ ಡಿ ಸುಧಾಕರ್. 2 ದಿನಗಳ ಹಿಂದೆ ಮಣಿಪಾಲ್ನಿಂದ ಕಿಮ್ಸ್ ಆಸ್ಪತ್ರೆಗೆ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಇವತ್ತು ಹೈದರಾಬಾದ್ ಮೂಲದ ವೈದ್ಯರು ಬಂದು ಚಿಕಿತ್ಸೆಯನ್ನ ಕೊಡ್ತಾರಂತೆ. 48 ಗಂಟೆಗಳ ಕಾಲ ಐಸಿಯುನಲ್ಲಿ ಚಿಕಿತ್ಸೆಯನ್ನ ನೀಡಲಿದ್ದಾರೆ ವೈದ್ಯರು ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಸಚಿವ ಡಿ ಸುಧಾಕರ್ ಸ್ಥಿತಿ ಗಂಭೀರ ಆಗ್ತಾ ಇದ್ದಂತೆ ಸ್ವತಃ ಕ್ಷೇತ್ರದ ಅಭಿಮಾನಿಗಳಿಗೆ ಒಂದ್ಮಟ್ಟಿಗೆ ಆತಂಕ ಇದೆ. ಹೆಂಗಿದೆ ನಮ್ಮ ಜನನಾಯಕನ ಆರೋಗ್ಯ ಸ್ಥಿತಿ, ಸುಧಾರಿಸಿಕೊಳ್ತಿದ್ದಾರಾ, ಚಿಕಿತ್ಸೆಗೆ ಸ್ಪಂದಿಸ್ತಿದ್ದಾರಾ, ಇದೆಲ್ಲವೂ ಕೂಡ ಸಹಜವಾಗಿ ಅಭಿಮಾನಿಗಳಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಇರುವಂತಹ ಆತಂಕ. ಬಟ್ ಅಟ್ ಪ್ರೆಸೆಂಟ್ ವೈದ್ಯರು ಹೇಳ್ತಾ ಇರೋ ಪ್ರಕಾರ ಸ್ವಲ್ಪ ಮಟ್ಟಿಗೆ ಕ್ರಿಟಿಕಲ್ ಆಗಿದೆ ಅವರ ಕಂಡೀಷನ್. ಹಾಗಾಗಿ ಐಸಿಯುನಲ್ಲಿ ಇರಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ.